ಇವತ್ತು ICDS ಸೇವೆ ಏನದಲ್ಲ ಇದನ್ನ ದುರ್ಬಲಗೊಳಿಸಲಿಕ್ಕೆ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ಎರಡೂ ಮುಂದಾಗಿದ್ದು ಅಂಗನವಾಡಿ ಕೇಂದ್ರಗಳಲ್ಲಿ LKG UKG ಪ್ರಾರಂಭ ಮಾಡುವುದನ್ನು ಬಿಟ್ಟು ಪ್ರಾಥಮಿಕ ಶಾಲೆ ಸರ್ಕಾರಿ ಪ್ರಾಥಮಿಕ ಶಾಲೆಗಳಲ್ಲಿ LKG UKG ಪ್ರಾರಂಭ ಮಾಡ್ಯಾರ. ಇದರಿಂದಾಗಿ ಅಂಗನವಾಡಿ ಕೇಂದ್ರದ 3 ರಿಂದ 6 ವರ್ಷದ ಮಕ್ಕಳು ಏನ್ ಮಾಡ್ಲಿಕತ್ತಾರ ಅಲ್ಲಿಗೆ ಹೋಗ್ಲಿಕ್ಕತ್ತಾವ. ಅಲ್ಲಿ ಹೋದ್ರಿಂದ ನಮಗೇನ್ ಪರಿಣಾಮ ಆಗ್ಯದ ಅಂದ್ರೆ ನಮ್ಮ ಅಂಗನವಾಡಿ ಕೇಂದ್ರಗಳಲ್ಲಿ ಮಕ್ಕಳ ಸಂಖ್ಯೆ ಗಣನೀಯವಾಗಿ ಇಳಿಕೆ ಆಗ್ಯದ. ಇದು ಒಂದು ಅಂಗನವಾಡಿ ICDS 50 ವರ್ಷದ ಒಂದು ಯೋಜನೆ ಏನ್ ಮಾಡ್ಲಿಕತ್ತ ಸರ್ಕಾರ ದುರ್ಬಲಗೊಳಿಸ್ಲಿಕ್ಕತ್ತದ. ಇದರ ವಿರುದ್ಧವಾಗಿ ನಾವು ಇವತ್ತು ಕರಾಳ ದಿನವನ್ನು CITU ನೇತೃತ್ವದಲ್ಲಿ ದಿನಾಚರಣೆಯನ್ನ ಆಚರಿಸ್ಲಕತ್ತಿದೆವು. LKG UKG ಇದನ್ನ ಬಿಟ್ಟು ಮುಂದಿನ ಒಂದು ಘಟಕ ವೆಚ್ಚದಕ್ಕೆ ಬರುವುದಾದರೆ ಒಂದು ಫಲಾನುಭವಿಗಳಿಗೆ 2017ರಿಂದ ಘಟಕ ವೆಚ್ಚ ಏನ್ ಮಾಡಿಲ್ಲ, ಹೆಚ್ಚಳ ಮಾಡಿಲ್ಲ ಫಲಾನುಭವಿಗೆ. ಹಾಗಾಗಿ ಫಲಾನುಭವಿಯ ಘಟಕ ವೆಚ್ಚ ಕೂಡ ಏನ್ ಮಾಡ್ಬೇಕಾಗ್ಯದ ಸರ್ಕಾರ ಹೆಚ್ಚಿಗೆ ಮಾಡ್ಬೇಕಾಗ್ಯದ. ಮತ್ತು BLO ಕೆಲಸ ಇನ್ನಿತರ ಇಲಾಖೆಗಳ ಕೆಲಸಕ್ಕೆ ಅಂಗನವಾಡಿ ಶಿಕ್ಷಕಿಯರನ್ನು ನೇಮಕಗೊಳಿಸಬಾರ್ದು. ನಮಗ ಬರೇ ಏನ್ ಮಾಡ್ಬೇಕು, ಶಾಲಾ ಪೂರ್ವ ಶಿಕ್ಷಣಕ್ಕಷ್ಟೇನೆ ನಮಗೆ ಸೀಮಿತಗೊಳಿಸ್ಬೇಕು. ಎಲ್ಲಾ ಕೆಲಸದ ಒತ್ತಡದ ಹೊರೆಯನ್ನು ಒಬ್ಬ ಅಂಗನವಾಡಿ ಶಿಕ್ಷಕಿಗೆ ಹಾಕಿದ್ರ ಎಷ್ಟಂತ ಕೆಲಸ ಮಾಡ್ಲಿಕ್ಕೆ ಸಾಧ್ಯ ಆಗ್ತದ. ಈ ಕಡೆ ಶಾಲೆನೂ ನಡೆಸೋದು, ಈ ಕಡೆ BLOನು ಮಾಡೋದು, ಈ ಕಡೆ ಇನ್ನಿತರ ಸರ್ವೆ ಕೆಲಸಗಳನ್ನು ಮಾಡೋದ್ರಿಂದ ಅನೇಕ ಮಂದಿ ಶಿಕ್ಷಕಿಯರು ಆಘಾತಕ್ಕೆ ಒಳಗಾಗಿದ್ದು ಕೂಡ ತಾವೆಲ್ಲರೂ ಗಮನಿಸಿದ್ದೀರಿ. ಇನ್ನು ಪೋಷಣಾ ಟ್ರ್ಯಾಕರ್ ಅಂತ ಬರುವುದಾದರೆ ಆನ್ಲೈನ್ ಎಂಟ್ರಿ ಮಾಡುವುದರಿಂದ OTP ಹೇಳೋದು ದೊಡ್ಡ ಸಮಸ್ಯೆ ಆಗಿರೋದ್ರಿಂದ ಅನೇಕ ಫಲಾನುಭವಿಗಳು ಇದರಿಂದ ಏನ್ ಮಾಡ್ಲಿಕತ್ತಾರ, ದೂರ ಉಳ್ಕೊಂಡಾರ. ಯಾಕಂದ್ರೆ ಎಲ್ಲಾರ ಕಡೆ ಮೊಬೈಲ್ ಇದ್ರೂ ಕೆಲವೊಂದ್ ಟೈಮ್ ರೀಚಾರ್ಜ್ ಮಾಡ್ಸಿರಲ್ಲ, OTP ಹೇಳಕ್ ತೊಂದರೆ ಆಗಿರ್ತದ. ಹಾಗಾಗಿ ಅನೇಕ ಫಲಾನುಭವಿಗಳು ದೂರ ಉಳಿತಾರ. ಪೋಷಣಾ ಟ್ರ್ಯಾಕರ್ ನಲ್ಲಿ ದೈನಂದಿನ ಚಟುವಟಿಕೆಗಳು ಕಡ್ಡಾಯವಾಗಿ ಹಾಕ್ಲೇಬೇಕು ಅಂತಾರ. ಆದ್ರೆ ಏನ್ ಬರಲ್ಲ, ಒಂದೊಂದ್ ಟೈಮಿಗೆ ಸರ್ವರ್ ಸಮಸ್ಯೆ ಆಗೋ ಒಂದು ಪರಿಹಾರ ಒದಗಿಸಿ ಕೊಡ್ಬೇಕು ಅಂತ ಹೇಳಿ ಈ ಮೂಲಕ CITU ಜಿಲ್ಲಾ ಸಮಿತಿ ಸರ್ಕಾರಕ್ಕೆ ಒತ್ತಾಯಿಸುತ್ತದೆ. ಶಾಂತ, ಅಂಗನವಾಡಿ ಶಿಕ್ಷಕ. ನಾವು ಇವತ್ತು ಸ್ಕೀಮ್ ನೌಕರರು ಅಂದ್ರೆ ಬಿಸಿ ಊಟದವರು ಮತ್ತು ಅಂಗನವಾಡಿ ಶಿಕ್ಷಕಿ ಮತ್ತು ಸಹಾಯಕಿಯರು ಈ ಒಂದು ಹೋರಾಟಕ್ಕೆ ಬಂದಿದ್ದೀವಿ. ಸುಮಾರು 2,000-3,000 ಜನ ಇದ್ದಿದ್ದೀವಿ. ಶಾಂತಾ ಸಡ್ಗಿ, ಅಂಗನವಾಡಿ ಶಿಕ್ಷಕಿ, ನಂದೂರ್ಬಿ. ನನ್ನ ಹೆಸರು ರೇಖಾ ಎಸ್ ರಂಗನ, ಆಳಂದ ತಾಲೂಕಿನ ಅಧ್ಯಕ್ಷ ಇದ್ದೇವ್ರಿ. ಅಂದ್ರೆ ನಮ್ಮ ಹೆಣ್ಮಕ್ಳಿಗೆ ಒಟ್ಟು 26 ವರ್ಷ ಆಯ್ತು ಕೆಲಸ ಮಾಡ್ಕತ್ತಿದೆವು. ಅಂದ್ರ ಬಿ ನಮಗ್ ಸಂಬಳ ಹೆಚ್ಚಿಗಿಲ್ಲ. ಮೊದಲ 650 ಕೇಂದ್ರ ಸರ್ಕಾರ ಕೊಡ್ತದ, ಉಳಿದೆಲ್ಲ ರಾಜ್ಯ ಸರ್ಕಾರ ಕೊಡ್ತದ. ಅಂದ್ರ ಬಿ 26 ವರ್ಷ ಆಯ್ತು. ಈಗಿನ ಬೆಲೆ ಏರಿಕೆ ಪ್ರಕಾರ ನಮಗ ಸಂಬಳ ಕನಿಷ್ಠ 18,000 ಆಗ್ಬೇಕಂತೇಳಿ ನಮ್ಮ ಇಚ್ಛೆ. ಮತ್ತೆ ಏನದಲ್ಲ ಜಂಟಿ ಖಾತೆ, ನಮ್ಮ ಹೆಣ್ಮಕ್ಳು 25 ವರ್ಷ ಆಯ್ತು ಕೆಲಸ ಮಾಡ್ಕತ್ತಾರ ಮುಖ್ಯ ಅಡಿಗೆಯವ್ರ ಅಂತೇಳಿ. ಅವ್ರಿಗೆ ಏನದಲ್ಲ ಎಲ್ಲಾ ಜವಾಬ್ದಾರಿಗಳನ್ನೆಲ್ಲ ಮುಖ್ಯ ಗುರುಗಳು ತಗೊಂಡಾರ. ಅಂದ್ರೆ ನಮ್ ಮುಖ್ಯ ಅಡಿಗೆಯವ್ರಿಗೆ ಏನದಲ್ಲ ದಾಸ್ತಾನು ಏನ್ ತರಕಾರಿ ತರೋದೆಲ್ಲ ನಮ್ ಮುಖ್ಯ ಅಡಿಗೆಯವ್ರಿಗೆ ಬೇಕು. ಮುಖ್ಯ ಶಿಕ್ಷಕರದಿಂದ ತಗುದು ಏನ್ ನಾವು 25 ವರ್ಷ ಕೆಲಸ ಮಾಡ್ತಾ ಇದ್ದೇವೆ. 25 ವರ್ಷ ನಂತರ ಈಗ ಮತ್ತೆ ಮುಖ್ಯ ಗುರುಗಳಿಗೆ ಎತ್ತು ಬರ್ದಾರ. ಆಯ್ತು, ಮುಖ್ಯ ಗುರುಗಳು ನಮ್ದು ಜಂಟಿ ಖಾತೆ ಇದ್ದಿತ್ತ ತರಕಾರಿ ಮತ್ತು ಮೊಟ್ಟೆ ತರ ಅಂತದ್ರಿ. ಅದು ಏನ್ ಮಾಡ್ಯಾರ, ಮತ್ತೆ SDMC ಮತ್ತೆ ಮುಖ್ಯ ಗುರುಗಳು ಎತ್ತು ಅಂದಾರ. ಅದ್ರ ನಾವು 25 ವರ್ಷ ಕೆಲಸ ಮಾಡಿ ನಮ್ದೇನ್ ಜವಾಬ್ದಾರಿ ಅಲ್ಲಿ ಅಡ್ಗೆ ಮಾಡೋದು ಹಾಕೋದು. ಸರ್ಕಾರ ಯಾರ್ಯಾರು ಬರ್ತಾರಂದ್ರ ಅವ್ರವ್ರ ಮನಸ್ಸ ರೀತಿಗೆ ಕೆಲಸ ಯೂಸ್ ಮಾಡ್ಕೋತಾ ಇದ್ದಾರ. ಆಯ್ತು, ನಮ್ ಹೆಣ್ಮಕ್ಳಿಗೆ ಅದರ 50 kg 60 kg ಅಡ್ಗಿ ಮಾಡ್ತಾ ಇದ್ದಾರ. ಬೆಳಗ್ಗೆ 9:00 ಹೋಗಿ 4:30 ತನಕ ಕೆಲಸ ಆಗ್ತದ್ರಿ. ಅದಕ್ಕಾಗಿ ಏನಿಲ್ಲ, ನಮಗ್ ಕನಿಷ್ಠ 18,000 ರೂಪಾಯಿ ಸಂಬಳ ಬೇಕು. SDMC ಕಿರ್ಕುಳ, ಮುಖ್ಯ ಗುರುಗಳ ಕಿರ್ಕುಳ, ಆಯ್ತು ಸರಿಯಾದ ಸಮಯಕ್ಕೆ ದಾಸ್ತಾನು ಸರಿಯಾಗಿ ಬರೋದಿಲ್ಲ. ಅನೇಕ ರೀತಿಗಳ ಕಿರ್ಕುಳ ದೂರ ಆಗ್ಬೇಕಂತ ಹೇಳಿ ನಮ್ಮ ರೇಖಾ ಎಸ್ ರಂಗನ್, ತಾಲೂಕಾ ಅಧ್ಯಕ್ಷ, ಆಳಂದ್. ಏನ್ರಿ ಬಿಸಿ ಊಟ